ಮೈಕ್ರೋ ಫೈನಾನ್ಸ್ ಹಾವಳಿ ಬಡಜನರ ನಿದ್ದೆಯನ್ನ ಕೆಡಿಸಿದೆ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸೋಕೆ ಮುಂದಾಗಿದೆ. ಆದರೆ ಇದಕ್ಕೆ ವಿಜಯಪುರದ ಮೈಕ್ರೋ ಫೈನಾನ್ಸ್ ಕ್ಯಾರೆ ಅಂತ ಇಲ್ಲ, ತಮ್ಮ ಕಿರುಕುಳವನ್ನ ಮುಂದುವರೆಸಿವೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ವಿಜಯಪುರದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಹಾವಳಿ. ತಡರಾತ್ರಿಯಾದ್ರೂ ಮನೆ ಬಳಿ ಬಂದು ಸಿಬ್ಬಂದಿ ಕಿರುಕುಳ. ಸಾಲ ಕೊಡುವವರೆಗೂ ಮನೆಯಲ್ಲಿ ಮಲಗೋದಾಗಿ ಧಮ್ಕಿ. ಇವರ ಹೆಸರು ಅಮೃತ ಸೋಳಂಕಿ ಅಂತ. ವಿಜಯಪುರ ನಗರದ ನಿವಾಸಿ. ಈ ಮಹಿಳೆ ನಗರದ ಕನಕದಾಸ ಬಡಾವಣೆಯಲ್ಲಿರುವ L&T ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ರು. ಒಟ್ಟು 45,000 ರೂಪಾಯಿ ಸಾಲ ಪಡೆದಿದ್ದು ಅದನ್ನ ಸಂಪೂರ್ಣವಾಗಿ ಮರುಪಾವತಿ ಮಾಡಿದ್ದಾರೆ. ಹೀಗಿದ್ರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇವರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಸಾಲ ಪಡೆದ ಸಂಘದ ಅಧ್ಯಕ್ಷರು ಇದರಲ್ಲಿದ್ದು ಸಾಲ ಕಟ್ಟದವರ ಹಣವನ್ನು ಪಾವತಿಸುವಂತೆ ಕಿರುಕುಳ ನೀಡುತ್ತಿದ್ದಾರೆ. ಬ್ಯಾಡ್ರಿ ಸರ್, ಅವ್ರ ಮನೆಗೆ ಹೋಗಂದ್ರೆ ಕೇಳಕತ್ತಿಲ್ಲ. 45,000 ರೂಪಾಯಿ ತಗೊಂಡಿವ್ರಿ ನಾವು ಸಾಲ. ನೀವು ಕಟ್ಟೇಬೇಕ್ರಿ ಅಮ್ಮ, ಇಲ್ಲಾಂದ್ರೆ ಅವ್ರ ಮನೆಗೆ ಬರ್ರಿ ನಂಗಂತ. ಅವ್ರ ಮನೆಗೆ ಹೋಗುನ್ರಿ ಅಂತ ರಾತ್ರಿ ನೋಡಂಗಿಲ್ರಿ, ಹಗಲು ನೋಡಂಗಿಲ್ರಿ. ಮನೆಗೆ ಬರ್ರಿ ಕಟ್ಟುಮಂತ ಹೇಳ್ತಾರೆ ಅವರು. ರಾತ್ರಿಗೆ ಬಂದು ನಮ್ಮ ಮನ್ಯಾಗ ಕೂತಾರಿ, ಇಲ್ಲಿ ಚಾಪಿ ಹಾಸ್ರಿ, ನಾವು ಇಲ್ಲೇ ಮಕ್ಕೋತೀವಿ ಅಂತ ಹೇಳ್ತಾರೆ. ಒಟ್ಟು 15 ಜನರು ಸೇರಿ ಸಂಘ ರಚಿಸಿ L&T ಫೈನಾನ್ಸ್ನಲ್ಲಿ ತಲಾ 45,000 ರೂಪಾಯಿಯಂತೆ ಸಾಲ ಪಡೆದಿದ್ರು. ಸದ್ಯ ಅಮೃತ ಸೇರಿ 8 ಜನರು ಸಾಲ ಸಂಪೂರ್ಣ ಮರುಪಾವತಿಸಿದ್ದಾರೆ. ಆದರೆ ಸಂಘದ ಉಳಿದ ಸದಸ್ಯರು ಸಾಲ ತುಂಬಿಲ್ಲ ಅಂತ ಅಮೃತ ಮನೆಗೆ ರಾತ್ರಿ 11 ಗಂಟೆಗೆ ಬಂದು ಸಾಲ ಕೊಡುವಂತೆ ಪೀಡಿಸುತ್ತಿದ್ದಾರಂತೆ. ಅಲ್ಲದೆ ಹಾಸಿಗೆ ಕೊಡಿ, ಸಾಲ ಕೊಡೋವರೆಗೂ ನಿಮ್ಮ ಮನೆಯಲ್ಲೇ ಮಲಗುತ್ತೇವೆ ಅಂತ ಧಮಕಿ ಹಾಕ್ತಿದ್ದಾರಂತೆ. ಸದ್ಯ ಸಾಲ ಕೊಡದಿರುವವರು 13 ಕಂತುಗಳನ್ನ ತುಂಬಿದ್ದಾರಂತೆ. 2 ಕಂತು ತಡವಾಗಿದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ಕೊಡ್ತಿದ್ದಾರಂತೆ. ಅದ್ರೊಳಗ್ರಿ 2,250 ರೂಪಾಯಿ ತುಂಬಿದ್ರಿ. ಈಗ 13 ತಿಂಗಳಾಗ್ಯಾವ್ರಿ. ಇನ್ನೂ ಒಂದು 8-10 ತಿಂಗಳು ಉಳ್ದಾವ್ರಿ. ಅಷ್ಟರೊಳಗೆ ಅಷ್ಟು ಜೀವಂತ 4 ದಿನ ಅವಕಾಶ ಕೊಡಂದ್ರೆ ಕೊಡಕತ್ತಿಲ್ರಿ. L&T ಫೈನಾನ್ಸ್ ರೀ 15 ಜನ ತಗೊಂಡಿರಿ. 15 ಜನ ಒಳಗೆ ಎಲ್ಲರೂ 8 ಜನ ಮುಟ್ಟ್ಯಾವ್ರಿ ಹೋದ್ ತಿಂಗಳ್ರಿ. ಈಗ ಇನ್ನೊಂದು 5-6 ಜನದ ಅಷ್ಟ ಅದಾವ್ರಿ. ಅಂದ್ರೆ ನಾವು ಕೇಳಕತ್ತಿಲ್ರಿ, ಕೊಡ ಅಂತ ಹೇಳ್ತಾರೆ. ಐತ್ರಿ ಲೋನ್ ಬೇರೆಯವ್ರದ್ದು ಕಟ್ಟೋದೈತ್ರಿ ಗ್ರೂಪ್ ಒಳಗಿಂದು. ಅವ್ರು ಕಟ್ಟಾಕತ್ತಿಲ್ರಿ. ಒಂದು 4 ದಿನ ಅವಕಾಶ ಕೊಡ್ರಿ, ಕಟ್ತೀವಿ ಅಂತ ಹೇಳ್ತಾರೆ. ಅವ್ರು ಸರ್ ಕೇಳಕತ್ತಿಲ್ಲ, ನಾವು ನಿಮ್ಮ ಮನ್ಯಾಗ ಮೀಟಿಂಗ್ ಮಾಡಿರಮ್ಮ, ನೀವೇ ಕಟ್ಟಬೇಕು ಅಂತ ನಮಗೆ ಜೀವಂತ ಏನತ್ತಾರೆ ಬಂದು. ಫೈನಾನ್ಸ್ನವರ ಕಿರುಕುಳ ತಾಳಲಾರದೆ ಅಮೃತ ಸದ್ಯ ಬೇರೆಯವರ ಸಾಲ ಕೂಡ ಕೈಯಿಂದ ಕಟ್ಟಿದ್ದಾರೆ. 25,000 ರೂಪಾಯಿ, 15,000 ರೂಪಾಯಿಯಂತೆ 40,000 ರೂಪಾಯಿ ಬೇರೆ ಕಡೆ ಸಾಲ ಮಾಡಿ ತುಂಬಿದ್ದಾರೆ. ಇಷ್ಟಾದ್ರೂ ಸಮಯಾವಕಾಶ ಕೊಡದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಅಮೃತ ಅವರಿಗೆ ಕಿರುಕುಳ ಕೊಡ್ತಿದ್ದಾರಂತೆ. ಇದರಿಂದ ಬೇಸತ್ತು ಅಮೃತ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲು ಮುಂದಾಗಿದ್ದಾರೆ. ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.